ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರ ಉತ್ತರಾಧಿಕಾರಿ ಮಾತು. ಸಿದ್ದರಾಮಯ್ಯ ನಂತರದ ನಾಯಕತ್ವ ಯಾರಿಗೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೆ ಬಡಿದಾಟಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಚರ್ಚೆ ಕೂಡ ಈಗಾಗಲೇ ಆರಂಭ ಆಗಿದೆ. ಆದರೆ ಇವೆಲ್ಲದರ ಮಧ್ಯೆ ಸೈಲೆಂಟ್ ಆಗಿ ಡಿಕೆ ಟೀಮ್ ಗೇಮ್ ಅನ್ನ ಆಡ್ತಾ ಇದೆಯಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿರುವಂತಹ ಆಯ್ಕೆಗಳು ಏನೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಹೇಳ್ತಾ ಇರೋದೇನು? ಇವೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ಇವತ್ತು ತಂದೆಯವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರಿಗೆ ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಇದೊಂದೇ ಮಾತು, ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಮಾತು ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಇಷ್ಟು ದಿನ ತಣ್ಣಗಿದ್ದ ಬಣಬಡಿದಾಟಕ್ಕೆ ಕಿಡಿ ಹೊತ್ತಿಸಿದ್ದಾರೆ. ಆ ಕಿಡಿ ಮೇಲೆ ಲೀಟರ್ಗಟ್ಟಲೆ ಪೆಟ್ರೋಲ್ ಸುರಿದಂತಹ ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ವೇದಿಕೆಯಲ್ಲಿ ನಿಂತು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಒಂದು ಹೇಳಿಕೆಯಿಂದ ಸಿಎಂ ಸಿದ್ದು ಬಣದಲ್ಲಿ ಸಂತಸ ವ್ಯಕ್ತವಾಗ್ತಿದ್ರೆ ಡಿಕೆ ಬಣವನ್ನ ಕೊತ ಎನ್ನುವಂತೆ ಮಾಡಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು ಕಾಂಗ್ರೆಸ್ ಕೋಟೆಯಲ್ಲಿ ಹೊಸ ವೈಬ್ರೇಷನ್ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ನಂತರ ಸಿಎಂ ಉತ್ತರಾಧಿಕಾರಿಯಾಗಿ ಮುಂದಿನ ನಾಯಕರಾಗಿ ಪಕ್ಷವನ್ನ ಮುನ್ನಡೆಸಿಕೊಂಡು ಸತೀಶ್ ಜಾರಕಿಹೊಳಿ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಕ್ಷ ಮುನ್ನಡೆಯುತ್ತೆ ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಡಾಕ್ಟರ್ ಯತೀಂದ್ರ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಮಾತನಾಡಿದ ಯತೀಂದ್ರ ಪರೋಕ್ಷವಾಗಿ ಡಿಕೆಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಈ ಮಾತು ಹೊರಬರ್ತಾ ಇದ್ದಂತೆ ಡಿಕೆ ಬಣ ಬೆಂಕಿಯಂತಾಗಿದೆ. ಡಿಸಿಎಂ ಡಿಕೆಶಿಯೂ ಕೂಡ ತಮ್ಮದೇ ಪ್ಲಾನ್ನಲ್ಲಿದ್ದಾರೆ. ಎಲ್ಲಿ ಮಾತನಾಡಬೇಕೋ ಅಲ್ಲೇ ಮಾತಾಡ್ತೀನಿ ಅಂತ ಫುಲ್ ಸೀರಿಯಸ್ ಆಗಿ ಹೇಳಿದ್ದಾರೆ. ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಯತೀಂದ್ರ ಅವರಿಗೆ ನೋಟಿಸ್ ವಿಚಾರವಾಗಿ ವರದಿಗಾರರು ಪ್ರಶ್ನೆ ಕೇಳಿದ್ರೆ ಎಲ್ಲಿ ಮಾತಾಡಬೇಕೋ ಅಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ತಮ್ಮದೇ ಆದ ಪ್ಲಾನ್ನಲ್ಲಿದ್ದಾರೆ. ಮುಂದಿನ ಸಿಎಂ ಯಾರು ಅನ್ನೋ ಸಮರದಲ್ಲಿ ಬೇರೆ ರೀತಿಯಲ್ಲೇ ತಿರುಗೇಟು ಕೊಡೋಕೆ ಡಿಕೆಶಿ ಮುಂದಾಗಿದ್ದಾರೆ. ಸಿದ್ದು ಬಣ ಸ್ವಾಗತ, ಡಿಕೆಶಿ ಬಣ ನಿಗಿನಿಗಿ. ಚದುರಂಗದ ಆಟ ಶುರು ಮಾಡಿದ್ರ ಡಿಸಿಎಂ ಡಿಕೆಶಿ. ಅದಾಗಲೇ ನವೆಂಬರ್ ಕ್ರಾಂತಿ ಕಿಚ್ಚು ಹೊತ್ಕೊಂಡಿತ್ತು. ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕ್ರಾಂತಿ ನಡೆಯಲಿದೆ. ಡಿಕೆಶಿ ಕನಸು ಈಡೇರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿದ್ವು. ಈ ನಡುವೆಯೇ ಯತೀಂದ್ರ ಸಿದ್ದರಾಮಯ್ಯ ದೊಡ್ಡ ಆಟಂ ಬಾಂಬ್ ಅನ್ನೇ ಸಿಡಿಸ್ಬಿಟ್ರು. ಯಾವಾಗ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಅನ್ನೋ ವಿಷಯ ಹೊರಬಂತೋ ಆ ಕ್ಷಣವೇ ಡಿಕೆಶಿ ಫುಲ್ ಗರಂ ಆಗಿದ್ರು. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗ್ಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಟ್ರಬಲ್ ಶೂಟರ್ ಡಿಕೆಶಿ ಮುಂದಿರುವ ಆಯ್ಕೆಗಳು ಏನು? ಅಧಿಕಾರದ ಗದ್ದುಗೆ ಏರಲು ಹೈಕಮಾಂಡ್ ಕದ ತಟ್ಟಿದ್ರೆ ಸಿಎಂ ಪುತ್ರ ಯತೀಂದ್ರ ಅಹಿಂದ ದಾಳ ಉರುಳಿಸಿದ್ದಾರೆ. ಆದರೆ ಇದೇ ದಾಳಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಸುಂಟರಗಾಳಿಯೇ ಎದ್ದಿದೆ. ತಮ್ಮ ತಮ್ಮ ಲೆಕ್ಕಾಚಾರಗಳು ಉಲ್ಟಾ ಆಗೋ ಆತಂಕ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಾಡುತ್ತಿದೆ. ಹೈಕಮಾಂಡ್ ಮಟ್ಟದಲ್ಲೂ ಏನೆಲ್ಲ ಆಗುತ್ತೆ ಎಂಬ ಕುತೂಹಲವೂ ಇದೆ. ಇದರ ಜೊತೆಗೆ ಅಹಿಂದ ನಾಯಕರಷ್ಟೇ ಪಕ್ಷವನ್ನ ಲೀಡ್ ಮಾಡಿದ್ರೆ ಕಾಂಗ್ರೆಸ್ನಲ್ಲಿರೋ ಉಳಿದ ಸಮುದಾಯಗಳ ನಾಯಕರ ಕಥೆ ಏನು ಅನ್ನೋದು ಕಾಂಗ್ರೆಸ್ ಪಾಳೆಯದಲ್ಲೇ ಬಿಸಿ ಬಿಸಿ ಚರ್ಚೆಯನ್ನ ಹುಟ್ಟಾಕಿದೆ. ಈ ನಡುವೆ ಡಿಕೆಶಿ ನೇರವಾಗಿ ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ. ಹೈಕಮಾಂಡ್ ಮೂಲಕ ಉತ್ತರಾಧಿಕಾರಿಗೆ ಫುಲ್ ಸ್ಟಾಪ್ ಇಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ.
ಉತ್ತರಾಧಿಕಾರಿ ಹೇಳಿಕೆಗೆ ಗರಂ ಆಗಿರೋ ಡಿಕೆಶಿ ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ. ನವೆಂಬರ್ 9ಕ್ಕೆ ರಾಹುಲ್ ಗಾಂಧಿಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ವೇಳೆ ಒತ್ತಡ ಹಾಕೋಕೆ ಡಿಕೆಶಿ ಮುಂದಾದರೂ ಆಗಬಹುದು. ಇಷ್ಟೇ ಅಲ್ಲ, ತನ್ನ ಆಪ್ತರನ್ನ ಮುಂದಿಟ್ಟು ಡಿಕೆಶಿ ದಾಳ ಉರುಳಿಸ್ತಾರ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ಪಕ್ಷ ನಡಿಬೇಕಾದ್ರೆ ಅವರವರ ಒಪಿನಿಯನ್ಗಳನ್ನ 4 ಗೋಡೆ ಮಧ್ಯೆ ಹೇಳ್ಬೇಕಾದಂಥದ್ದು, ನಾನು ಸಮೇತ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಲಿ ಹೇಳೋಂಥದ್ದನ್ನ ನೀವು ಅದನ್ನ ಟ್ವಿಸ್ಟ್ ಮಾಡಿ ಹೇಳಿದಕ್ಕೆ ಕೊಟ್ಟೇಟ್ಗೆನೆ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಇನ್ನೊಂದು ರಿಯಾಕ್ಟ್ ಮಾಡ್ತಾರೆ. ಅದನ್ನೆಲ್ಲ ನಿಲ್ಲಿಸಿ ನಮ್ಮ ದೃಷ್ಟಿ ಏನಿದ್ರು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರಬೇಕು ಅಧಿಕಾರಕ್ಕೆ ಅನ್ನೋದನ್ನ ದಾರಿ ಇಟ್ಕೊಂಡು ಹೋಗ್ಬೇಕು. ಇವತ್ತೇನು ಪಾರ್ಟಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಕಟ್ಟಪ್ಪಣೆಯ ಮೂಲಕ ನಾವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನಾವೆಲ್ಲ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಇದ್ದ ಬಿಹಾರ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ನಡೆಯೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಇನ್ನು ಕೆಲವರು ಯತೀಂದ್ರ ಹೇಳಿರೋದು ಅವರ ವೈಯಕ್ತಿಕವಾದ ಮಾತನ್ನ. ಅಹಿಂದ ನಾಯಕ ರಾಜ್ಯದ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ, ನಾಳೆಯೇ ಆಗಬೇಕು ಅಂತ ಹೇಳಿಲ್ಲ. 2028ಕ್ಕೆ ಅವರು ಸಿಎಂ ಆಗಲಿ ಅಂತ ಹೇಳಿರಬಹುದು. ಹೈಕಮಾಂಡ್ಗಿಂತ ಯತೀಂದ್ರ ಪವರ್ಫುಲ್ ಏನಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕೆಂದು ನನಗೂ ಆಸೆ ಇದೆ ಅಂತ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಯತೀಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಮುಂದೆ ಬರುವಂತ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಕಮಾಂಡ್ಗಿಂತ ಪವರ್ಫುಲ್ ಅಂತ ಏನಿಲ್ಲ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆಲ್ಲ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಸೊ ಆ ರೀತಿ ಆದ್ರೆ ಬಹಳ ಒಳ್ಳೇದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ನಿಲ್ತಾರೋ ನಿಲ್ಲಲ್ವೋ ಅನ್ನೋದು ನಿಗೂಢವಾಗೇ ಉಳ್ಕೊಂಡಿದೆ. ಒಂದಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದಾಗ ಡಿಕೆ ಮತ್ತು ಡಿಕೆ ಪಾಳೆಯ ಖುಷಿಯಾಗಿದೆ. ಮುಂದಿನ ಬಾರಿಯಾದ್ರೂ ಸಿಎಂ ರೇಸ್ನಲ್ಲಿ ಸಿದ್ದು ಇರಲ್ಲ ಅಂತ ಬೀಗಿದೆ. ಇದೇ ಖುಷಿಯಲ್ಲೋ ಅಥವಾ ನಾನೇ ಮುಂದಿನ ನಾಯಕ ಅಂತ ಸುಮ್ಮನಿದ್ರೋ ಏನೋ. ಬಟ್ ನನ್ನ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ನಡೆಯುತ್ತೆ ಅಂತ ಡಿಕೆಶಿ ಹೇಳಿಬಿಟ್ಟಿದ್ರು. ನೋಡಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನು ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆಗೆ ತಗೊಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತದೆ, ತಲೆ ಕೆಸ್ಕೊಳಕ್ಕೆ ಹೋಗೋದು. ನಿಮ್ಮೆಲ್ಲ ನನ್ನ ನಂಬಿಕೆ. ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಕೇಳಿಸ್ಕೊಂಡ್ರಲ್ಲ, ಇದು ಡಿಕೆಶಿ ಕಂಡ ಕನಸು. ಸಿಎಂ ಆಗೋ ಕನಸನ್ನ ಡಿಕೆಶಿ ಹೊರಹಾಕಿದ್ದು ಹೀಗೆ. ಡಿಕೆಶಿ ಮೊದಲಿನಿಂದಾನೂ ಸಿಎಂ ಆಗೋ ಕನಸನ್ನ ಕಾಣ್ತಾ ಇದ್ದು 2028ಕ್ಕೆ ಸಿಎಂ ಆಗಲೇಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಈಗ ಯತೀಂದ್ರ ನೇರವಾಗಿ ಮತ್ತು ಪರೋಕ್ಷವಾಗಿ ಎರಡೂ ರೀತಿಯಲ್ಲಿ ಡಿಕೆಶಿ ಕನಸಿಗೆ ತಣ್ಣೀರು ಸುರಿದಿದ್ದಾರೆ. ಯತೀಂದ್ರ ಮಾತಿನ ಬಗ್ಗೆ ಮಾತಾಡಿರೋ ಡಿಕೆಶಿ, ಗುಂಪು ರಾಜಕಾರಣ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ, ಗುಂಪು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಿತ್ತು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿ ಪೂಜೆ ಮಾಡಬಾರದು ಅಂತಲೂ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ. ಯತೀಂದ್ರ ಕೂಡ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ರು. 2028ರ ಚುನಾವಣೆಗೆ ಸಿದ್ದರಾಮಯ್ಯ ನಿಲ್ಲಲ್ಲ ಅಂದಿದ್ದಾರೆ. 2028ರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕು. ಆ ರೀತಿ ಸಿದ್ಧಾಂತ ಇಟ್ಟುಕೊಂಡವರಿಗೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನ ಮಾಡಲಿ. ಕೊನೆ ದಿನ ಅಂದ್ರೆ ನಾಳೆಯೇ ಅಲ್ಲ, 2028 ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದಿದ್ದಾರೆ ಯತೀಂದ್ರ. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋರು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ನಾನು 2028
2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡ್ಲಿ, ಯಾಕಂದ್ರೆ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡ್ಲಿ. ಹೀಗೆ ಮುಂದಿನ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ನಲ್ಲಿ ಜಟಾಪಟಿ ನಡೆಯುತ್ತಿದ್ರೆ ಸಚಿವ ಮಲ್ಲಿಕಾರ್ಜುನ ಹೇಳಿಕೆ ಭಾರೀ ಕುತೂಹಲ ಮೂಡಿಸಿದೆ. ಸಿಎಂ ಯಾರಾಗ್ತಾರೋ ಗೊತ್ತಿಲ್ಲ, ಅವರವರ ಹಣೆಬರಹ, ಯಾರ ಹಣೆಬರಹದಲ್ಲಿ ಏನಿದೆ ಯಾರ ಕೈಯಿಂದ ತಪ್ಪಿಸೋಕು ಆಗಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಸಿಎಂ ಬದಲಾವಣೆ ವಿಚಾರವಾಗಿ ಮಾರ್ಮಿಕವಾಗಿ ಉತ್ತರಿಸಿದ್ರು. ಸದ್ಯಕ್ಕೆ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಹೆಂಗೆ ನಾನು ಕೇಳಿ ನಾನು ಏನು ಹೇಳಿ ನಮಗೇನು ಬಂದಿಲ್ಲಪ್ಪ. ಸ್ವಾಮೀಜಿ ಬಂದು ಹೋಗಿದ್ರೆ ನೆಕ್ಸ್ಟ್ ನೀವೇ ಸೇಮ್ ಆಗ್ಬೋದಾ ಅಂತ. ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ ನೆಕ್ಸ್ಟ್ ನೀವೇ ಸೇಮ್ ಆಗ್ಬೋದಾ ಅಂತ. ನೋಡು, ಯಾರ್ಯಾರು ಹಣೆ ಬರ್ದಾಗ ಏನೇನಾಯ್ತು ಅವ್ರಿಗೆ ಗೊತ್ತು. ಏನ ಅವ್ರವ್ರ ಹಣೆ ಬರ ಯಾರು ತಪ್ಸೋಕ್ಕಾಗಲ್ಲ. ನೀವು ಸೇಮ್ ಆಗ್ಬೋದು ಅಲ್ಲ, ನಂದು ಪ್ರಶ್ನೆ ಅಂತಲ್ಲ, ಯಾರು ಹಣೆ ಬರ್ದಾಗ ಏನೈತೇನೆ ಯಾರಿಗೆ ಗೊತ್ತು. ಹಾಂ, ಈಗ ಬಸವರಾಜ ಬೊಮ್ಮಾಯಿ ಆದ್ರಪ್ಪ, ಯಾರಿಗಾರ ಗೊತ್ತಿತ್ತ? ಹಾಂ, ಅದಕ್ಕಿಂತ ಮುಂಚೆನೂ ಆದರು, ಜಗದೀಶ್ ಶೆಟ್ಟರ್ ಆದರು, ಆಮೇಲೆ ನಮ್ದ್ರಾಗೂ ಭಾಳ ಜನ ಆಗ್ಯಾರ. ಹಂಗೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸದ್ಯ ಯತೀಂದ್ರ ಹೇಳ್ತಿರೋದು ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ವಿಷಯ. ನವೆಂಬರ್ ಕ್ರಾಂತಿನೂ ಇಲ್ಲ, ಸಿಎಂ ಬದಲಾವಣೆಯೂ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಈ ನಡುವೆ ಡಿಕೆಶಿ ಬಣ ಫುಲ್ ಅಲರ್ಟ್ ಆಗಿದ್ರೆ ಸಿದ್ದು ಬಣ ಯತೀಂದ್ರ ಮಾತಿಗೆ ಓಕೆ ಅಂತಿದೆ. ಮಧ್ಯದಲ್ಲಿರೋರು ಹೈಕಮಾಂಡ್ ಕಡೆ ನೋಡುತ್ತಿದ್ದಾರೆ. ಇಷ್ಟೇ ಅಲ್ಲ, ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋಕೆ ಕಸರತ್ತು ನಡೆಸುತ್ತಿರೋ ಡಿಕೆಶಿ ನೇರವಾಗಿ ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋ ಪ್ಲಾನ್ನಲ್ಲಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ.